ಕರೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನಿಗೂಢವಾಗ್ಬಿಟ್ಟಿದೆ. ಅವಘಡದಲ್ಲಿ 40 ಮಂದಿ ದುರ್ಮರಣವನ್ನು ಹೊಂದಿದ್ದಾರಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಟಿವಿಕೆ ಪಕ್ಷದ ವಿಜಯ್ ಆರೋಪವನ್ನು ಉಂಟು ಮಾಡ್ತಾ ಇದ್ದಾರೆ. ಏನು ಆರೋಪ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಜನರಿಗೆ ಸಾವಿಗೆ ಲಾಠಿ ಚಾರ್ಜ್ ಕಾರಣನ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ವಿಜಯ್ ಬೆನ್ನಿಗೆ ನಿಂತಂತ ಬಿಜೆಪಿ ಒಂದ್ ಕಡೆ ಸಿಬಿಐಗೆ ತನಿಖೆ ಮಾಡುವಂತೆ ಪಟ್ಟನ್ನ ಹಿಡಿದಿದೆ. ಸಿಬಿಐ ಅಥವಾ SITಗೆ ತನಿಖೆಗೆ ಟಿವಿಕೆ ಪಟ್ಟನ್ನ ಹಿಡಿದಿದೆ. ತಮಿಳುನಾಡಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆಯಲ್ಲ, ಇಡೀ ದೇಶವೇ ಒಂದು ಕಡೆ ಬೆಚ್ಚಿ ಬೀಳಿಸುವಂತಹ ಘಟನೆ. ಈ ರ್ಯಾಲಿಯಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಇದ್ದೀವಿ. ಇದೀಗ ಬಿಜೆಪಿ ನಾಯಕರು ಕೂಡ ವಿಜಯ್ ಅವರಿಗೆ ಸಾಥನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ SIT ಅಥವಾ CBI ತನಿಖೆಯನ್ನ ಆಗಬೇಕು, ಇದರಲ್ಲಿ ಒಂದಿಷ್ಟು ಷಡ್ಯಂತ್ರ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಕರೂರು ಕಾಲ್ತುಳಿತ ಕಾರಣ ಏನಿದೆಯಲ್ಲ, ಸಾಕಷ್ಟು ನಿಗೂಢವಾಗಿ ಉಳ್ಕೊಂಡ್ಬಿಟ್ಟಿದೆ. ಅಪಘಾತದಲ್ಲಿ 40 ಮಂದಿ ದುರ್ಮರಣ, ಒಂದು ಕಡೆ 40, ಒಂದು ಕಡೆ 41 ಏರಿಕೆಯೂ ಕೂಡ ಆಗಿದೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಟಿವಿಕೆ ಪಕ್ಷದ ವಿಜಯ್ ಅವರು ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ಏನು ಆರೋಪ ಹಾಗಾದರೆ ಏನು ಅನ್ನುವಂಥದ್ದು? ಯಾಕಂದರೆ ಜನರ ಸಾವಿಗೆ ಲಾಠಿ ಚಾರ್ಜ್ ಕಾರಣನ ಅನ್ನುವಂಥದ್ದು, ಒಂದು ಕಡೆ ಆಂಬುಲೆನ್ಸ್ ಬರ್ತಾ ಇತ್ತು ಅನ್ನುವಂಥ ಕಾರಣದಿಂದಾಗಿ ಲಾಠಿ ಚಾರ್ಜ್ ಮಾಡಿದ್ರು ಅನ್ನುವಂಥದ್ದು, ಬಂದಿರುವಂಥ ಅಭಿಮಾನಿಗಳನ್ನು, ಕಾರ್ಯಕರ್ತರನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡದೆ ಆಗದಕ್ಕೆ ಪೊಲೀಸ್ ಅಧಿಕಾರಿಗಳು ಲಾಠಿ ಚಾರ್ಜ್ ಅನ್ನು ಮಾಡ್ತಾರೆ ಅನ್ನುವಂಥದ್ದು. ಸೊ ಮತ್ತೊಂದು ಕಡೆ ಇದೀಗ ವಿಜಯ್ ಅವರ ಬೆನ್ನಿಗೆ ಬಿಜೆಪಿ ನಾಯಕರು ಅಣ್ಣಾಮಲೈ ಅವರು ಕೂಡ ಒಂದಿಷ್ಟು ಸಾಥನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು CBI ತನಿಖೆ ಆಗಬೇಕು ಅಥವಾ ಇಲ್ಲ ಅಂತಂದ್ರೆ SIT ತನಿಖೆ ಆಗಬೇಕು ಅಂತ ಒಂದು ಕಡೆ ಟಿವಿಕೆ ಪಕ್ಷ ಒಂದಿಷ್ಟು ಪಟ್ಟನ್ನ ಹಿಡಿದಿದೆ ಅನ್ನುವಂಥದ್ದು. ಸೊ ಹಾಗಾದ್ರೆ ನಟ ವಿಜಯ್ ಅವರ ಆರೋಪಗಳೇನು ಅಂದ್ರೆ ಅದು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಏನು ಆರೋಪಗಳು ಹಾಗಾದ್ರೆ ನೋಡಿ. ಸೊ ಕರೂರು ದುರಂತ ಹಿಂದೆ DMK ಒಂದು ಕಡೆ ಸಂಚಲನ ಮಾಡಿದೆ ಅನ್ನುವಂಥದ್ದು ಕೂಡ ಒಂದು ಸ್ಪಷ್ಟವಾಗಿ ಒಂದು ಕಡೆ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ನಟ ವಿಜಯ್ ಅವರ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸೊ ಏನು ಆರೋಪಗಳು ಹಾಗಾದ್ರೆ? ಸೊ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರಾಜಕೀಯವಾಗಿ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ, ದಿನ ಬೆಳಗಾದ್ರೆ ಸಾಕು ಈ ರೀತಿಯಾದಂಥ ಘಟನೆಗಳು, ಅದರಲ್ಲೂ ಕೂಡ ನಮ್ಮ ದೇಶದಲ್ಲೂ ಸಾಕಷ್ಟು ಕಾಲ್ತುಳಿತ ಆಯಿತು. ಮಹಾಕುಂಭಮೇಳದಲ್ಲೂ ಕೂಡ ಒಂದು ಕಡೆ, ಮತ್ತೊಂದು ಕಡೆ ದೆಹಲಿ ಮೆಟ್ರೋದಲ್ಲೂ ಕೂಡ, ಮಹಾರಾಷ್ಟ್ರದಲ್ಲಿ, ಇನ್ನು ಇದೇ ವರ್ಷ ಸಾಕಷ್ಟು ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲೇ RCB ವಿಜಯೋತ್ಸವ ಸಂದರ್ಭದಲ್ಲೇ ಒಂದಿಷ್ಟು ಕಾಲ್ತುಳಿತ ಆಯಿತು. ಸೊ ಈ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಆರೋಪ ಪ್ರತ್ಯಾರೋಪ ಸಹಜವಾಗಿ ಬಿಜೆಪಿ ನಾಯಕರಾಗಿರ್ಬೋದು, ಕಾಂಗ್ರೆಸ್ ನಾಯಕರಾಗಿರ್ಬೋದು, ಈ ನಮ್ಮ ರಾಜ್ಯದಲ್ಲಿ ಆಗಿರುವಂಥ ಘಟನೆ ಬಗ್ಗೆಯೂ ಕೂಡ ಸಾಕಷ್ಟು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಲ್ಲೂ ಕೂಡ ಈಗ ತಮಿಳುನಾಡಿನಲ್ಲೂ ಕೂಡ ಒಂದು ಕಡೆ DMK ಮೇಲೆ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ವಿಜಯ್ ಅವರು. ಹಾಗಾದ್ರೆ ಏನೇನು ಆರೋಪಗಳು ಅಂತ ಒಂದಿಷ್ಟು ನಾವು ಗಮನಿಸ್ತಾ ಹೋದಾಗ ನೋಡಿ, ಕರೂರು ದುರಂತ ಹಿಂದೆ ಒಂದಿಷ್ಟು DMK ಸಂಚಲನ ರೂಪಿಸಿದೆ. ಸೊ ಸಂಪೂರ್ಣವಾದಂಥ ಹೊಣೆಯನ್ನು ಹೊತ್ಕೊಳ್ಬೇಕಾಗಿರುವಂಥದ್ದು DMK ಅನ್ನುವಂಥದ್ದು ವಿಜಯ್ ಅವರ ಆರೋಪ. ಇದು ಉದ್ದೇಶಪೂರ್ವಕವಾಗಿ ಕಲ್ಲು ತೂರಾಟ ಆಗಿದೆ. ಆ ರ್ಯಾಲಿ ಸಂದರ್ಭದಲ್ಲಿ ಒಂದಿಷ್ಟು ಯಾವ ರೀತಿಯಾಗಿ ಕಲ್ಲು ತೂರಾಟ ಆಯಿತು, ಯಾಕೆ ಕಲ್ಲು ತೂರಾಟ ಮಾಡಿದ್ರು, ನಮ್ಮ ರ್ಯಾಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷ ಒಂದಿಷ್ಟು ರಾಜ್ಯದಲ್ಲಿ ಮುಂದಿನ ಚುನಾವಣೆಗೆ ಒಂದಿಷ್ಟು ಬರ್ತಾ ಇದೆ ಅಂತಂದಾಗ ಒಂದಿಷ್ಟು ಬೇರೆ ಪಕ್ಷಗಳಿಗೆ ಭಯ ಶುರುವಾಗ್ಬಿಟ್ಟಿದೆ. ಅರೆ, ಒಂದಿಷ್ಟು ಸಿನಿಮಾ ರಂಗದಲ್ಲೂ ಕೂಡ ಸೈ ಅನ್ನಿಸ್ಕೊಂಡಿರುವಂತಹ ನಟ ಈಗ ಮತ್ತೆ ರಾಜಕೀಯದಲ್ಲೂ ಕೂಡ ಒಂದಿಷ್ಟು ಬರ್ತಾ ಇದ್ದಾರೆ ಅಂತಂದಾಗ, ಒಂದಿಷ್ಟು ಪಕ್ಷ ಕಟ್ಟಿಕೊಂಡಿದ್ದಾರೆ ಅಂತಂದಾಗ, ಆ ಪಕ್ಷ ಘೋಷಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಅದೆಷ್ಟೋ ಸಾವಿರಾರು ಲಕ್ಷಾಂತರ ಜನ ಬಂದಿದ್ರಲ್ಲ, ಅದನ್ನೆಲ್ಲವೂ ಕೂಡ ನೋಡ್ಬಿಟ್ಟು ಅಲ್ಲಿರುವಂಥ ಪಕ್ಷಗಳು ಒಂದಿಷ್ಟು ಭಯ ಶುರುವಾಗ್ಬಿಟ್ಟಿದೆ. ರಾಜಕೀಯದಿಂದವೂ ಕೂಡ ಈ ವ್ಯಕ್ತಿ ಬೆಳೆದು ಬಿಡ್ತಾನೆ ಅನ್ನುವಂಥ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ಒಂದಿಷ್ಟು ಈ ರೀತಿಯಾದಂಥ ಕಲ್ಲು ತೂರಾಟ ಮಾಡಿದ್ರು, ಲಾಠಿ ಚಾರ್ಜ್ ಮಾಡಿದ್ರು ಅಂತ ನೇರವಾಗಿ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈಗ ಕಾಲ್ತುಳಿತ ಪ್ರಕರಣ CBI ತನಿಖೆ ಆಗಬೇಕು. ಏನು ಈ ಪ್ರಕರಣ ಇದೆಯಲ್ಲ, ಇಡೀ ದೇಶವೇ ಗಮನಿಸ್ತಾ ಇರುವಂಥದ್ದು. ವಿಜಯ್ ಅವರ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಪಕ್ಷದವರಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ಸಹಜವಾಗಿ ನೋಡಿ ಈ ರೀತಿಯಾಗಿ ರ್ಯಾಲಿಯಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ. ಕೇವಲ ವಿಜಯ್ ಅವರ ರ್ಯಾಲಿ ಅಂತಂದಾಗ ಒಂದಿಷ್ಟು ಸಿನಿಮಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ಆಗಿರ್ಬೋದು, ಬೇರೆ ಬೇರೆ ವೇದಿಕೆಗಳೆಲ್ಲ ಆಗಿರ್ಬೋದು, ವಿಜಯ್ ಅವರು ಬರ್ತಾರೆ ಅಂತಂದರೆ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳು ಎದ್ದು ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಪಕ್ಷದ ಒಂದಿಷ್ಟು ಪ್ರಚಾರ ಅಂತಂದಾಗ ಬರೋದಿಲ್ವಾ, ಅದೇ ರೀತಿಯಾಗಿ ಅಭಿಮಾನಿಗಳು ಬಂದಿದ್ರು, ಕಾರ್ಯಕರ್ತರು ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ CBI ತನಿಖೆ ಆಗಬೇಕು. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ ಏನು ಹೇಳ್ತಾ ಇದ್ದಾರೆ ಅಂತಂದರೆ SIT ತನಿಖೆ ಆಗಬೇಕು, SITಯನ್ನು ರಚನೆ ಮಾಡಬೇಕು ಅಂತ ಒಂದಿಷ್ಟು ಅಣ್ಣಾಮಲೈ ಅವರು ಕೂಡ ಒಂದಿಷ್ಟು ಸಪೋರ್ಟ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಮದ್ರಾಸ್ ಹೈಕೋರ್ಟ್ಗೆ TVK ಒಂದಿಷ್ಟು ಪಕ್ಷ ಅರ್ಜಿಯನ್ನು ಸಲ್ಲಿಸಿದೆ. ನೋಡಿ, ಈ ರ್ಯಾಲಿಯಲ್ಲಿ ಸಾಕಷ್ಟು ಷಡ್ಯಂತ್ರ ನಡೆದಿದೆ. ಒಂದು ಕಡೆ ಕರೆಂಟ್ ಹೋಗಿದೆ, ಒಂದು ಕಡೆ ಲಾಠಿ ಚಾರ್ಜ್ ಆಗಿದೆ,
ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗಿದೆ. ಅದೆಲ್ಲದಕ್ಕೂ ಕೂಡ ಒಂದಿಷ್ಟು ಕಮಿಟಿಯನ್ನು ರಚನೆ ಮಾಡಬೇಕು, SITಯನ್ನು ರಚನೆ ಮಾಡಬೇಕು, ಅಥವಾ ಇಲ್ಲ ಅಂತಂದರೆ CBIಗೆ ಆದರೂ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮದ್ರಾಸ್ ಹೈಕೋರ್ಟ್ಗೆ TVK ಒಂದಿಷ್ಟು ಅರ್ಜಿಯನ್ನು ಸಲ್ಲಿಸಿದೆ. ಈ ಪಕ್ಷ ಒಂದಿಷ್ಟು ಅರ್ಜಿಯನ್ನು ಸಲ್ಲಿಸಿದೆ ಅನ್ನುವಂಥದ್ದು. ಮೊನ್ನೆ ನಾವು ಗಮನಿಸ್ತಾ ಹೋದಾಗ DMK ಪಿತೂರಿ ಬಗ್ಗೆ ಸ್ಥಳೀಯರು ಒಂದಿಷ್ಟು ಆರೋಪವನ್ನು ಮಾಡಿದ್ದಾರೆ. ಸೊ ಈ ರ್ಯಾಲಿ ನಡಿಬೇಕಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಪಕ್ಷದ ಕಾರ್ಯಕರ್ತರ ನಡುವೆ ಈ ರೀತಿ ಆರೋಪಗಳು ಸಹಜವಾಗಿ ನಾವು ಕೇಳಿರ್ತೀವಿ. ಯಾಕಂದರೆ ಈಗ DMK ಪಿತೂರಿ ಬಗ್ಗೆಯೂ ಕೂಡ ಒಂದಿಷ್ಟು ಸ್ಥಳೀಯರು ಮಾತಾಡಿದ್ದಾರೆ ಅನ್ನುವಂಥದ್ದು. ಒಂದು ಕಡೆ ಯಾವಾಗ ಈ ಪಕ್ಷವನ್ನು ಕಟ್ಟದಂಥ ಸಂದರ್ಭದಲ್ಲಿ ವಿಜಯ್ ಅವರು ಯಾವಾಗ ಒಂದು ಪಕ್ಷವನ್ನು ಕಟ್ತಾರೆ, ತಮಿಳುನಾಡು ಭಾಗದಲ್ಲಿ ತನ್ನದೇ ಆದಂಥ ಒಂದಿಷ್ಟು ಗತ್ತನ್ನು ತೋರಿಸ್ತಾರೆ. ಏನು ಕತೆ, ಯಾವ ರೀತಿಯಾದಂಥ ಪಕ್ಷ ಇದೆ, ಪಕ್ಷದ ಸಿದ್ಧಾಂತಗಳೇನು ಅಂತ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇದೀಗ DMK ಅದೆಲ್ಲವೂ ಕೂಡ ಸಹಿಸ್ಕೊಳ್ಳಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ DMK ಒಂದಿಷ್ಟು ಪಿತೂರಿಯನ್ನ ಮಾಡಿದೆ ಅಂತ ಸ್ಥಳೀಯರು ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮತ್ತೊಂದು ಕಡೆ ಸ್ವತಂತ್ರ ಸಂಸ್ಥೆಗೆ ತನಿಖೆ ನೀಡಬೇಕು, ಅಂತಂದ್ರೆ ಸ್ವತಂತ್ರವಾಗಿರಬೇಕು ಆ ಸಂಸ್ಥೆ, ಅದಕ್ಕೆ ಒಂದಿಷ್ಟು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದೆಲ್ಲವೂ ಕೂಡ ಒಂದು ಕಡೆ ವಿಜಯ್ ಅವರು ಆರೋಪವನ್ನ ಮಾಡ್ತಾ ಇರುವಂಥದ್ದು. ಈಗ ಈ ಕರೂರು ಕಾಲ್ತುಳಿತ DMK ಕ್ರಮವೇನು ಹಾಗಾದರೆ ಅದು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ. ನೋಡಿ, ಈ ದುರಂತದ ತನಿಖೆ ನಿವೃತ್ತ ಜಡ್ಜ್ಗಳ ನಿಯೋಜನೆಗೆ ಒಂದಿಷ್ಟು ನಿಯೋಗ ರಚನೆ ಮಾಡೋದಕ್ಕೆ ಸಂಪೂರ್ಣವಾದಂಥ ಸಿದ್ಧತೆಯೂ ಕೂಡ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು. ಅಂತಂದರೆ ಈ ದುರಂತದ ತನಿಖೆಯ ನಿವೃತ್ತ ಜಡ್ಜ್ಗಳನ್ನು ನಿಯೋಗ ಒಂದಿಷ್ಟು ರಚನೆ ಆಗಿದೆ. ಅದರ ಜೊತೆಗೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲು CM ಸ್ಟಾಲಿನ್ ಒಂದು ಕಡೆ ಸೂಚನೆ ಕೊಟ್ಟಿದ್ದಾರೆ. ಯಾರೇ ಮಾಡಿದರೂ ಕೂಡ, ಯಾವುದೇ ಕಾರ್ಯಕರ್ತರು ಮಾಡಿದರೂ ಕೂಡ, ಯಾರೇ ಮಾಡಿದರೂ ಕೂಡ, ನಮ್ಮ ಪಕ್ಷದವರೇ ಆಗಿರ್ಬೋದು, ನಿಮ್ಮ ಪಕ್ಷದವರೇ ಆಗಿರ್ಬೋದು, ಯಾವುದೇ ಪಕ್ಷದವರು ಮಾಡಿದರೂ ಕೂಡ ಅವರಿಗೆ ಮುಲಾಜಿಲ್ಲದೆ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ CM ಸ್ಟಾಲಿನ್ ಒಂದು ಕಡೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಒಂದು ಕಡೆ ಸಾಂತ್ವನವೂ ಕೂಡ ಹೇಳಿದ್ದಾರೆ ಅನ್ನುವಂಥದ್ದು. TVK ಪಕ್ಷದ ಮುಖಂಡರು ವಿಜಯ್ ಆಪ್ತರ ವಿರುದ್ಧ ಒಂದಿಷ್ಟು ಕೇಸ್ ದಾಖಲಾಗಿದೆ, ಪ್ರತ್ಯೇಕ FIRಗಳು ದಾಖಲಾಗಿದೆ. ಸೊ ಯಾಕೆ ಏನು ಅನ್ನೋಂತ ಬಂದಾಗ ನೋಡಿ, 41 ಜನ ಸಾವನ್ನಪ್ಪಂತ ಸಂದರ್ಭದಲ್ಲಿ ಅದಕ್ಕೆ ಸರ್ಕಾರ ಒಂದಿಷ್ಟು ಪರಿಹಾರ ಕೊಡುವಂಥ ಕೆಲಸವೂ ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ವಿಜಯ್ ಕೂಡ ಒಂದಿಷ್ಟು ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೆಲ್ಲವೂ ಕೂಡ ಆದ ನಂತರ ಆಯಾ ಠಾಣೆಗಳಲ್ಲಿ ಒಂದಿಷ್ಟು FIR ಕೂಡ ದಾಖಲಾಗಿದೆ. ಸೊ ಈಗ ಮತ್ತೊಂದು ಕಡೆ ಹತ್ಯೆ ಮತ್ತು ಸಾರ್ವಜನಿಕ ಆಸ್ತಿಗೆ ಹಾನಿ ಸೇರಿ ವಿವಿಧ ಕೇಸ್ಗಳು ದಾಖಲಾಗಿರುವಂಥದ್ದು. ಅಲ್ಲಿ ರಾಶಿ ಒಂದು ಕಡೆ ಚಪ್ಪಲಿಗಳನ್ನು ಬಿದ್ದಿತು, ಲಕ್ಷಾಂತರ ಜನ ಒಂದು ಕಡೆ ಬಂದಿದ್ರು ಅನ್ನುವಂಥ ಲೆಕ್ಕಾಚಾರ. ಅಂತಂದರೆ ಕೇವಲ 10,000 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ರು, 27,000ಕ್ಕೂ 40,000 ಜನ ಬಂದಿದ್ರು ಅನ್ನುವಂಥ ಒಂದು ಆರೋಪ. ಸೊ ಹಾಗಾಗಿ ಹತ್ಯೆ ಸಾರ್ವಜನಿಕ ಆಸ್ತಿಗೆ ಹಾನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅಲ್ಲಿ ಕೇಸ್ ದಾಖಲಾಗಿದೆ ಅನ್ನುವಂಥದ್ದು. ಈಗ ಮತ್ತೊಂದು ಕಡೆ ಕರೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ BJP ಕೂಡ ಒಂದಿಷ್ಟು ಹೇಳ್ತಾ ಇದೆ. ಹಾಗಾದರೆ BJP ಏನು ಹೇಳ್ತಾ ಇದೆ ನೋಡಿ, ಯಾವ ರೀತಿಯಾದಂಥ ಒಂದು ಕಡೆ ವಿಜಯ್ ಅವರಿಗೆ ಸಪೋರ್ಟ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಈಗ ಕರೂರು ಕಾಲ್ತುಳಿತದಲ್ಲಿ ವಿಜಯ್ ತಪ್ಪಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಇಲ್ಲಿ BJP ಒಂದು ಕಡೆ ಹೇಳ್ತಾ ಇರುವಂಥದ್ದು. ನೋಡಿ, ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯ್ ಅವರ ಏನೂ ತಪ್ಪಿಲ್ಲ, ಜನಸಂದಣಿಗೆ ತಕ್ಕಂತೆ ಭದ್ರತೆ ಹಾಕಬೇಕಾಗಿತ್ತು. ಸೊ ನೇರವಾಗಿ ಇವರು ಕೂಡ DMK ಮೇಲೆ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಜನಸಂದಣಿಗೆ ತಕ್ಕಂತೆ ಭದ್ರತೆ ಹಾಕಬೇಕಾಗಿತ್ರಿ, ಯಾಕೆ ಹಾಕಿಲ್ಲ ಹಾಗಾದರೆ? ಇದು ಕೂಡ ಒಂದು ಕಡೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ 7 ಗಂಟೆಗಳ ಕಾಲ ರ್ಯಾಲಿಗೆ ಅನುಮತಿ ಕೊಟ್ಟಿದ್ಯಾಕೆ? ಸೊ 7 ಗಂಟೆಗಳ ಕಾಲ ಒಂದಿಷ್ಟು ಈ ರ್ಯಾಲಿಗೆ ಅನುಮತಿಯನ್ನು ಕೊಟ್ಟಿದ್ಯಾಕೆ ಅನ್ನುವಂಥ ಒಂದು ಕಡೆ ಪ್ರಶ್ನೆಯನ್ನು ಮಾಡಿದ್ದಾರೆ. CBI ತನಿಖೆಗೆ ಒಂದಿಷ್ಟು BJP ಅಣ್ಣಾಮಲೈ ಒಂದು ಕಡೆ ಒತ್ತಾಯ ಕೂಡ ಮಾಡ್ತಾ ಇರುವಂಥದ್ದು. DMK ಸರ್ಕಾರದ ನಿರ್ಲಕ್ಷ್ಯತೆ ಸಂಪೂರ್ಣ ಈ ದುರಂತಕ್ಕೆ ಕಾರಣ ಅನ್ನುವಂಥ ರೀತಿಯಾಗಿ ಒಂದು ಕಡೆ ಅಣ್ಣಾಮಲೈ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಸೊ ಈಗಾಗಲೇ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂಥ ರಾಜಕೀಯ ನಡೀತಾ ಇದೆ ಅನ್ನುವಂಥದ್ದು. ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 41 ಜನ ಈಗ ಸಾವನ್ನಪ್ಪಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳೋದಾಗಿರ್ಬೋದು, ಯಾವುದೇ ರೀತಿಯಾದಂಥ ಇಲ್ಲಿ ನಡೀತಾ ಇಲ್ಲ. ಇದರಲ್ಲೂ ಕೂಡ ಒಂದಿಷ್ಟು ರಾಜಕೀಯವನ್ನು ಹುಡುಕುವಂಥ ಕೆಲಸ, ರಾಜಕೀಯ ಮಾಡುವಂಥ ಕೆಲಸ. ಇದು ಕೇವಲ ನಮ್ಮ ಭಾರತದ ರಾಜಕೀಯ ಇತಿಹಾಸದಲ್ಲೇ ಈ ರೀತಿಯಾದಂಥ ಪ್ರಕರಣ. ಒಂದು ಕಡೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಪಕ್ಷಗಳು ಇರಬಹುದು, ಆದರೆ ರಾಜಕೀಯ ನಾಯಕರು ಎಲ್ಲರೂ ಕೂಡ ಒಂದೇ ರೀತಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ.